ನಚಿಕೇತ ಹೇಳ್ತಾನೆ, ಅಲ್ಲ ನಿನಗೆ ಇದು ಪುರಾಣದಲ್ಲಿರುವ ಭಾಗ, ಉಪನಿಷತ್ತಿನಲ್ಲ. ವಿನಯಾತ್ ಪೃಷ್ಠತೋ ವಾಕ್ಯಂ ಭಾವೇನ ಚ ಸಮನ್ವಿತಂ ಮಾಭೂತ್ ವಾಕ್ಯಂಚತೆ ಮಿಥ್ಯಾ ಧಾರ್ಮಿಕಸ್ಯ ಕದಾಚನ. ಅಪ್ಪ, ನಾನೇನು ನಿನ್ನನ್ನು ಹಂಗಿಸಬೇಕು ಅಂತಾಗಲಿ, ನಿನ್ನನ್ನು ಅಪಮಾನಿಸಬೇಕು ಅಂತ ಕೇಳಿದ್ದಲ್ಲ. ನಾನು ನಿನ್ನ ಮೇಲಿರುವಂತಹ ಗೌರವ ಭಕ್ತಿಯಿಂದ ಈ ಮಾತನ್ನು ಕೇಳಿದ್ದೇನೆ. ಭಾವೇನ ಚ ಸಮನ್ವಿತಂ, ನಾನು ಭಕ್ತಿಯಿಂದ ನಿನ್ನ ಹತ್ರ ಈ ಮಾತು ವಿನಯದಿಂದ ಕೇಳಿದ್ದೇನೆ. ಆದರೆ ಇಷ್ಟು ಕೇಳಿದ್ದಕ್ಕೆ ಸಿಟ್ಟಿನಿಂದ ಸತ್ತು ಹೋಗು ಅಂತ ಹೇಳಿದ್ಯಲ್ವ. ಮಾಭೂತ್ ವಾಕ್ಯಂಚತೆ ಮಿಥ್ಯಾ, ನೀನು ಸಿಟ್ಟಿನಲ್ಲಿ ಹೇಳು, ಸಂತಸದಲ್ಲಿ ಹೇಳು, ನಿನ್ನ ಮಾತು ಸುಳ್ಳಾಗಬಾರ್ದು, ನಿನ್ನ ಮಾತನ್ನು ನಾನು ಸುಳ್ಳು ಮಾಡುವುದಿಲ್ಲ, ಸುಳ್ಳಾಗಬಾರ್ದು ಅಂತ ಹೇಳಿ, ಧಾರ್ಮಿಕ, ನೀನಿಷ್ಟು ದೊಡ್ಡ ಸಜ್ಜನ, ನಿನ್ನ ಮಾತು ಯಾವತ್ತೂ ಸುಳ್ಳಾಗುವುದು ಉಂಟು, ಸಾಧ್ಯ ಇಲ್ಲ, ಸುಳ್ಳಾಗಬಾರ್ದು ಅಂತ ಹೇಳಿ, ಗಮಿಷ್ಯಾಮಿ ಪುರಂ ರಮ್ಯಂ ಧರ್ಮರಾಜಸ್ಯ ಧೀಮತಃ ಇಹ ಚೈವ ಪುನಸ್ತಾವತ್ ಆಗಮಿಷ್ಯೇನ ಸಂಶಯ. ಧರ್ಮರಾಜನ ಯಮಸದನಕ್ಕೆ ನಾನು ಹೋಗ್ತೇನೆ, ನಿನ್ನ ಮಾತಿಗೆ ಕಟ್ಟುಬಿದ್ದು ಅಲ್ಲಿಗೆ ಹೋಗಿ ಬೇಸರ ಮಾಡಬೇಡ, ವಾಪಸ್ ಹಿಂದೆ ನಾನು ಬರ್ತೇನೆ ಅಂತ ನಚಿಕೇತ ಅಪ್ಪನ ಹತ್ರ ಹೇಳ್ತಾನೆ. ತಾನು ಇಲ್ಲಿಂದ ಹೋಗುವುದು ಅಂತ ತೀರ್ಮಾನ ಮಾಡಿಬಿಡ್ತಾನೆ. ಇಷ್ಟಾದಾಗ ಪುರಾಣದಲ್ಲಿ ಮತ್ತೆ ಒಂದು ಸಣ್ಣ ಭಾಗ ಉಂಟು, ಅದು ಉಪನಿಷತ್ತಿನಲ್ಲಿಲ್ಲ. ಅದು ಏನು ಅಂತಂದರೆ, ಅಪ್ಪನಿಗೆ ಜ್ಞಾನೋದಯ ಆಗ್ತದೆ. ಛೇ, ನಾನು ಹೆತ್ತ ಮಗನಿಗೆ ನಾನು ಹೀಗೆ ಶಾಪ ಕೊಟ್ಟು ಬಿಟ್ಟೆ ಅಲ್ವ, ನಾನು ಹೀಗೆ ಮಾಡಬಾರ್ದಿತ್ತು. ಒಮ್ಮೆ ಏನೋ ಸಿಟ್ಟು, ನಮ್ಮಲ್ಲಿ ಹೇಳ್ತೇವಲ್ಲ ಪಿತ್ತ ನೆತ್ತಿಗೆ ಇರೋದು ಅಂತ, ಹಾಗೆ ಏನೋ ಒಂದು ಸಿಟ್ಟು ಬಂದು ಕೆಟ್ಟ ಮಾತು ಹೇಳಿಬಿಟ್ಟೆ. ಇರಲಿ ಅಪ್ಪ, ಹಾಗೆ ಅಂಥದ್ದು ಏನೋ ನಿತ್ಯ ಜೀವನದಲ್ಲಿ 10 ಸಲ ಹೇಳಿಬಿಡ್ತೇವೆ. ಅದನ್ನೆಲ್ಲ ಅಷ್ಟು ಗಂಭೀರವಾಗಿ ಸ್ವೀಕಾರ ಮಾಡಬಾರ್ದು, ಅದನ್ನೆಲ್ಲ ಮರೆತು ಬಿಡು, ಹಾಗೆಲ್ಲ ಏನಿಲ್ಲ ಅಂತ ಏನೋ ಸಮಜಾಯಿಷಿಯೆಲ್ಲ ಕೊಡಲಿಕ್ಕೆ ನೋಡ್ತಾನೆ ಉದ್ದಾಲಕ. ಆದರೆ ಆಗುವುದಿಲ್ಲ. ಹೇಳ್ತಾನೆ, ಅಪ್ಪ ನಚಿಕೇತ, ನನಗೆ ಮಗ ಅಂತಂದರೆ ತುಂಬ ಪ್ರೀತಿ. ಮಗನಿಗಿಂತ ದೊಡ್ಡ ಬಂಧು ಸಂಸಾರದಲ್ಲಿ ಯಾರೂ ಇಲ್ಲ. ಏಕಃ ತ್ವಮಸಿ ವತ್ಸಶ್ಚ ನಾನ್ಯೋ ಬಂಧು ವಿಧೀಯತೆ ಅಧರ್ಮಂಚಾನೃತಂಚಾಸ್ತು ಅಕೀರ್ತಿ ವಾಪಿ ಪುತ್ರಕ ಮಮ ತ್ವಂ ಹಿ ಮಹಾಭಾಗ ನಿತ್ಯಂ ಚಿತ್ತಾನುಪಾಲಕ. ಮಗನಷ್ಟು ಒಳ್ಳೆ ಬಂಧು ಸಂಬಂಧ ಸಂಸಾರದಲ್ಲಿ ಯಾವುದಿಲ್ಲ. ನನ್ನ ಶರೀರದ ಅಂಶವನ್ನು ಪಡೆದುಕೊಂಡು ಈ ಭೂಮಿಯಲ್ಲಿ ಬಂದವ, ನಿನಗಿಂತ ಹೆಚ್ಚು ನಾನು ಈ ಬದುಕಿನಲ್ಲಿ ಯಾರನ್ನು ಪ್ರೀತಿಸಲಿಕ್ಕಾಗ್ತದೆ? ಹಾಗಾಗಿ ನೀನು ನನಗೆ ದೊಡ್ಡ ಬಂಧು. ಆದರೆ ಏನೋ ಗಡಿಬಿಡಿಯಲ್ಲಿ ಸಿಟ್ಟಿನಿಂದ ಒಂದು ಮಾತಂದೆ ಅಂತ ಯಮಸದನಕ್ಕೆ ಹೋಗಿ ನಿಲ್ಲುವಂಥದ್ದು ಸರಿಯಲ್ಲ. ನಾನು ಹೇಳಿದ್ದು ಸತ್ಯ ಅಲ್ಲ, ಹೋಗದಿದ್ರೆ ನಿನ್ನ ಮಾತು ಸುಳ್ಳಾಗ್ತದಲ್ವಾ, ನಿನಗೆ ಅಪಕೀರ್ತಿ ಬರ್ತದೆ, ಕೆಟ್ಟ ಹೆಸರು ಬರ್ತದೆ, ಬರಲಿ, ತೊಂದರೆ ಇಲ್ಲ. ಅಧರ್ಮಂಚ ಅನೃತಂಚ ಅಸ್ತು ಅಕೀರ್ತಿ ವಾಪಿ ಪುತ್ರಕ. ಅಧರ್ಮ, ನಾನು ಹಾಗೆ ಹೇಳಬಾರ್ದಿತ್ತು, ಧರ್ಮಕ್ಕೆ ವಿರುದ್ಧವಾದ ಮಾತನ್ನು ಹೇಳಿಬಿಟ್ಟೆ. ಯಾವ ಅಪ್ಪನೂ ಮಗನಿಗೆ ಸಾಯಿ ಅಂತ ಹೇಳಬಾರ್ದು, ಅದು ಅಧರ್ಮ. ನಾನು ಹೇಳಿದ್ದು ಸರಿ, ಅಧರ್ಮ. ಸುಳ್ಳು, ಹೋಗು ಅಂತ ಅಂದದ್ದು ಈಗ ನಾನೇ ಹೇಳ್ತಾ ಇದ್ದೇನೆ, ಹೋಗಬೇಡ ಅಂತ. ನನಗೆ ಇದರಿಂದ ಒಂಚಿಷ್ಟು ಅಪಕೀರ್ತಿ ಅಯಶಸ್ಸು ಬಂದೀತು, ಸರಿ, ತೊಂದರೆ ಇಲ್ಲ. ಆದರೆ ಏನಾದರೂ ಕೂಡ ಮಮತ್ವಂ ಹಿ ಮಹಾಭಾಗ ನಿತ್ಯಂ ಚಿತ್ತಾನುಪಾಲಕ. ನನ್ನ ಮನಸ್ಸಿಗೆ ಸರಿಯಾಗಿ ನಡೆಯುವಂತಹ, ನನ್ನ ಮನಸ್ಸನ್ನು ಅರಿತು ನಡೆಯುವಂತಹ ಮಗ ನೀನು. ಹಾಗಾಗಿ ದಯವಿಟ್ಟು ಹೋಗಬೇಡ ಅಂತ ತಾನು ಹೇಳಿದ್ದನ್ನು ತಿದ್ದುಪಡಿ ಮಾಡ್ತಾ ಇದ್ದಾನೆ ಉದ್ದಾಲಕ. ಒಂದು ವೇಳೆ ನನ್ನ ಮಾತಿಗೆ ನೀನು ಹಠ ಹಿಡಿದು ಹೋದರೆ ಅದೆಲ್ಲಿಗೆ ಹೋಗೋದು ಗೊತ್ತುಂಟು? ಯಮಸದನಕ್ಕೆ. ಅಷ್ಟು ಸುಲಭ ಇಲ್ಲ. ಅಲ್ಲಿ ಹೋದ ನಿನ್ನನ್ನು ಯಮ ಹಿಂದೆ ಬಿಡದೇ ಇದ್ದರೆ ನಾನೆಂತ ಮಾಡೋದಿಲ್ಲಿ? ಯದಿ ವೈವಸ್ವತೋ ರಾಜ ತತ್ರ ಪ್ರಾಪ್ತಂ ಯದೃಚ್ಛಯ ರೋಷೇಣ ತ್ವಾಂ ಮಹಾತೇಜ ವಿಸೃಜೇತ್ ನ ಕದಾಚನ. ನನ್ನ ಮಾತನ್ನು ಮೀರಿ ನೀನು ಯಮಸದನಕ್ಕೆ ಹೋಗ್ದಿ ಅಂತಾದರೆ ಯಾವ ಅಪ್ಪ ನಿನ್ನನ್ನು ಕಳಿಸಿದಾನೆ ಶಾಶ್ವತವಾಗಿ ಆ ಅಪ್ಪನ ಹತ್ರ ನಿನ್ನನ್ನು ಹಿಂದೆ ಕಳಿಸುವುದಿಲ್ಲ ಅಂತ ಯಮಧರ್ಮ ನಿನ್ನನ್ನು ಅಲ್ಲೇ ಇಟ್ಟುಕೊಂಡು ಬಿಟ್ಟರೆ ನಾನಿಲ್ಲಿ ಏನು ಮಾಡಲಿಕ್ಕಾಗ್ತದೆ? ಸಂತಾನ ಅನ್ನುವುದು ಕೇವಲ ನನಗೊಬ್ಬನಿಗಲ್ಲ, ನನ್ನದು ಸ್ವಾರ್ಥ ಇದ್ದೀತು, ಆದರೆ ನನಗೊಬ್ಬನಿಗಲ್ಲ. ನಾನು, ನನ್ನ ತಂದೆ, ನನ್ನ ಅಜ್ಜ, ಹೀಗೆ
ಪಿತೃಪಿತಾಮಹ ಪ್ರಪಿತಾಮಹ ಅನ್ನುವಂತಹ ಈ 3 ವರ್ಗಗಳನ್ನು ಕೂಡ ಉದ್ಧಾರ ಮಾಡಬೇಕು ಅಂತಾದರೆ ಮಗ ಬೇಕು ಅಂತ ಉದ್ದಾಲಕ ಹೇಳ್ತಾ ಇದ್ದಾನೆ. ಪುತ್ರೇಣ ಲಭತೆ ಜನ್ಮ ಪೌತ್ರೇಣ ಚ ಪಿತಾಮಹ ಪುತ್ರಸ್ಯ ಚ ಪ್ರಪೌತ್ರೇಣ ಮೋದತೆ ಪ್ರಪಿತಾಮಹ. ಹೀಗೆ ಒಂದು ಮನೆಯಲ್ಲಿ ಒಂದು ಸಂತಾನ ಆದಾಗ ಹಿರಿಯರ ನಂಬಿಕೆ ಅದು, ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ನಮ್ಮ ಎಲ್ಲ ಹಿರಿಯರಿಗೆ ತುಂಬ ಸಂತೋಷ ಆಗ್ತದಂತೆ, ತುಂಬ ಆನಂದ ಆಗ್ತದಂತೆ. ನಮ್ಮ ವಂಶ ಮುಂದುವರಿತಾ ಉಂಟು, ಆ ಮನೆಯಲ್ಲಿ ಒಳ್ಳೆ ಸಂತಾನಗಳು, ಒಳ್ಳೆ ಪರಂಪರೆ ಬರ್ತಾ ಉಂಟು ಅಂತ ನಮ್ಮ ಹಿರಿಯರೆಲ್ಲ, ತಂದೆ, ಅಜ್ಜ, ಮುತ್ತಜ್ಜ, ಹೀಗೆ ನಮ್ಮ ಎಲ್ಲ ಹಿಂದಿನ ಪರಂಪರೆ ತುಂಬ ಸಂತೋಷ ಪಡ್ತಾರಂತೆ. ಸೊ ಅವರು ಇರುವ ಸ್ಥಳದಲ್ಲಿ ಸಂತೋಷದಿಂದ ನಮ್ಮನ್ನು ಅನುಗ್ರಹಿಸ್ತಾರಂತೆ. ಹೀಗೆ ನೀನೊಬ್ಬ ಹುಟ್ಟಿದಿ ಅಂತಂದರೆ ನನಗೆ ಮಗ ಆಯಿತು, ನನ್ನ ಅಪ್ಪನಿಗೆ ಮೊಮ್ಮಗ ಆಯಿತು, ನನ್ನ ಅಜ್ಜನಿಗೆ ಮರಿಮೊಮ್ಮಗ ಆಯಿತು. ಹೀಗೆ ಇವರೆಲ್ಲರ ಸಂತೋಷಕ್ಕೆ ಕಾರಣೀಭೂತನಾದಂತಹ ನೀನು ಯಮಲೋಕಕ್ಕೆ ಹೋಗಿ ಅಲ್ಲಿ ಸಿಕ್ಕಿಕೊಂಡು ಹಿಂದೆ ಬರಲಿಲ್ಲ ಅಂತಂದರೆ ಇವರೆಲ್ಲರ ಶಾಪಕ್ಕೆ ನಾನು ಗುರಿಯಾಗಬೇಕಾಗಿ ಬರ್ತದೆ. ಹಾಗಾಗಿ ಅಧರ್ಮ, ಕೆಟ್ಟ ಹೆಸರು ಏನಾದರೂ ಕೂಡ ನೀನು ಹೋಗುವುದು ಬೇಡ. ನನಗೆ ನಹಾಸ್ಯಾಮೀತಿ ವತ್ಸತ್ವ ನಹಾಸ್ಯಾಮಿ ವತ್ಸತ್ವಾಂ ಮಮ ವಂಶ ವಿವರ್ಧನಂ ಯಾಚ್ಯಮಾನ ಪ್ರಯತ್ನೇನ ನಗಂತುಂ ತತ್ರ ಗಂತುಂ ನ ಚಾರ್ಹಸಿ. ನನ್ನ ವಂಶ ವಿವರ್ಧನ ನೀನು ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ನಾನು ನಿನ್ನನ್ನು ಬಿಡೋದಿಲ್ಲ, ಕೊಟ್ಟ ಮಾತನ್ನು ಹಿಂದೆ ತಗೊಳ್ತಾ ಇದ್ದೇನೆ ಅಂತ ಉದ್ದಾಲಕ ಮತ್ತೆ ಮತ್ತೆ ನಚಿಕೇತನ ಹತ್ರ ಹೇಳ್ತಾ ಇದ್ದಾನೆ. ಅಪ್ಪ ಇಷ್ಟು ಹೇಳಿದಾಗ ಯಾವ ಮಕ್ಕಳಾದರೂ ಕೂಡ ತಮ್ಮ ನಿರ್ಧಾರವನ್ನು ಸ್ವಲ್ಪ ಸಡಿಲಿಸ್ತಾ ಇದ್ದರು. ನಚಿಕೇತ ಹೇಳ್ತಾನೆ, ನೀನೆಂಥ ಹೆದರಿಕೆ ಅಂತ ನಿನಗೆ, ನಾನು ಅಲ್ಲಿ ಹೋದರೆ ಹಿಂದೆ ಬರುವುದಿಲ್ಲ ಅನ್ನೋದು ಹೆದರಿಕೆ ಅಲ್ವ? ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕೆ ನೀನು ಯಾಕೆ ಹೆದರ್ತಿ? ನಾನು ಹಿಂದೆ ಬರ್ತೇನೆ ಅಂತಾನೆ ನಚಿಕೇತ. ಹೋಗುವುದಿಲ್ಲ ಹೇಳುವುದಿಲ್ಲ, ನಾಳೆ ಹೋಗ್ತೇನೆ ಅಂತ ಹೇಳೋದಿಲ್ಲ, ಹೋಗುವುದು ನಿಶ್ಚಯ. ಹಿಂದೆ ಬರುವುದಿಲ್ಲ ಅಂತಲ್ವ ನಿನಗೆ ಹೆದರಿಕೆ? ನಾನು ಹಿಂದೆ ಬರ್ತೇನಪ್ಪ. ಆಗಚ್ಚಾಮಿ ಪುನಶ್ಚಾತ್ರ ನಮೇಸ್ತಿ ಮೃತ್ಯುತೋ ಭಯಂ. ಅಲ್ಲಿ ಹೋಗಿ ನಾನು ಹಿಂದೆ ಬರುವುದು ಅದು ನಿಶ್ಚಯ. ನನಗೆ ಯಾವ ಯಮನಿಂದಲೂ ಚೂರೂ ಭಯ ಇಲ್ಲ. ಯಾಕೆ? ನಾನು ಸತ್ಯಸಂಧನಾಗಿದ್ದೇನೆ. ನನ್ನ ಅಪ್ಪ ಹೇಳಿದ ಮಾತು ಸುಳ್ಳಾಗಬಾರದು, ಸತ್ಯ ಆಗಲೇಬೇಕು. ಅದಕ್ಕೋಸ್ಕರ ನಾನು ಈ ಯಮನ ಹತ್ರ ಹೋಗ್ತಾ ಇದ್ದೇನೆ. ಸತ್ಯಂ ಸ್ವರ್ಗಸ್ಯ ಸೋಪಾನಂ ಪಾರಾವಾರಸ್ಯ ನೌರಿವ. ಹೇಗೆ ಒಂದು ನದಿ ದಾಟಬೇಕು ಅಂತಾದರೆ ನಮಗೊಂದು ದೋಣಿ ಬೇಕು, ದೋಣಿ ಇಲ್ಲದೆ ನದಿಯನ್ನು ದಾಟಲಿಕ್ಕೆ ಆಗುವುದಿಲ್ಲ. ಹಾಗೆ ನೀವು ಸ್ವರ್ಗ ಸೇರಬೇಕೋ, ಸ್ವರ್ಗ ಅನ್ನುವಂತಹ ತಟವನ್ನು ಸೇರಬೇಕು ಅಂತಾದರೆ ಯಾವ ದೋಣಿ ಅಂತಂದರೆ ಸತ್ಯ ಅನ್ನುವಂಥದ್ದೇ ದೋಣಿ, ಅದನ್ನು ಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅಪ್ಪ, ನನಗೆ ಸತ್ಯದ ಮೇಲೆ ವಿಶ್ವಾಸ ಉಂಟು, ಯಮಲೋಕಕ್ಕೆ ಹೋಗ್ತೇನೆ, ನನಗೇನಾಗುವುದಿಲ್ಲ, ನಾನು ಸತ್ಯ ಪ್ರತಿಜ್ಞಾಬದ್ಧನಾಗಿ ಇದ್ದೇನೆ ಅಂತ ಹೇಳ್ತಾನೆ. ಮತ್ತೆ ಅಪ್ಪನಿಗೆ ಹೇಳ್ತಾನೆ, ಸಣ್ಣಕ್ಕಿರುವಾಗ ನೀನೆಲ್ವ ಕತೆ ಹೇಳಿದ್ದು? ಹಿಂದೆ ಒಬ್ಬ ರಾಜ ಇದ್ದ, ಯಾರು? ಬಲಿ ಮಹಾರಾಜ ಅಂತ. ದಾನ ಕೊಡ್ಲಿಕ್ಕೆ ಹೋದ. ದಾನ ಕೊಡಲಿಕ್ಕಾಗುವಾಗ ದೇವರು ವಾಮನ ರೂಪದಲ್ಲಿ ಬಂದ. ವಾಮನ ರೂಪದಲ್ಲಿ ಬಂದು ನನಗೆ 3 ಹೆಜ್ಜೆಗಳಷ್ಟು ದಾನ ಕೊಡು ಅಂತ, ಭೂಮಿಯನ್ನು ದಾನ ಕೊಡು ಅಂತ ಅಂದಾಗ ನಾನು ಆ ಬಲಿ ರಾಜ ಆಯಿತು ಅಂತಂದ. ಶುಕ್ರಾಚಾರ್ಯರು ಬಂದು ಬೇಡ ಅಂತ ಹೇಳಿದಾಗ ಬಲಿ ಏನು ಹೇಳಿದ್ದು? ನಾನು ಮಾತು ಕೊಟ್ಟಾಗಿದೆ, ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದಿಲ್ಲ, ಸತ್ಯಕ್ಕೆ ಬದ್ಧನಾಗಿ ನನ್ನ ಪ್ರಾಣ ಹೋದರೂ ತೊಂದರೆ ಇಲ್ಲ, ದಾನ ಕೊಡ್ತೇನೆ ಅಂತ ಬಲಿಯ ಕಥೆಯನ್ನು ಅಪ್ಪ ನೀನೇ ಅಲ್ವ ನನಗೆ ಸಣ್ಣಕ್ಕಿರುವಾಗ ಹೇಳಿದ್ದು. ಸತ್ಯದ ಆ ಜ್ಞಾನ, ಸತ್ಯದ ಬುದ್ಧಿಯನ್ನು ನನ್ನ ಒಳಗೆ ಬೇರೆ ಬೇರೆ ಮಾತುಗಳ ಮೂಲಕ, ಕಥೆಗಳ ಮೂಲಕ ಸೃಷ್ಟಿಸಿ ಆ ಸತ್ಯಕ್ಕೆ ಅಷ್ಟು ಅಟ್ಯಾಚ್ ಆಗಿರುವ ಹಾಗೆ ಮಾಡಿದಂತಹ ನೀನಪ್ಪ ಈಗ ಸುಳ್ಳು ಹೇಳು ಅಂತ ಹೇಳಿದರೆ ನಾನು ಹೇಗೆ ಹೇಳೋದು ಅಂತ ಆ ಮಗು ಕೇಳ್ತಾನೆ. ಪಾತಾಲೇ ಪಾಲಯನ್ ಸತ್ಯಂ ಬದ್ಧೋ ವೈರೋಚನೋ ವಸನ್. ಇವತ್ತು ಸತ್ಯಕ್ಕೆ ಕಟ್ಟು ಬಿದ್ದದ್ರಿಂದಾಗಿ ಪಾತಾಳದಲ್ಲಿ ವಿರೋಚನನ ಮಗ, ರಾಕ್ಷಸನ ಮಗ, ವಿರೋಚನ ಅಂತ ಹೇಳಿದರೆ ರಾಕ್ಷಸ, ಅವನ ಮಗ ಬಲಿ ಇವತ್ತು ಕೂಡ ಇದ್ದಾನಲ್ವ. ಹಾಗಾಗಿ ಸತ್ಯ ಬಿಡಬಾರ್ದು ಅನ್ನುವ ಕಥೆ ನೀನೇ ನನಗೆ ಹೇಳಿದ್ದು, ಆ ಕಾರಣದಿಂದ ನಾನು ಸತ್ಯ ಬಿಡುವುದಿಲ್ಲ. ಇನ್ನೊಮ್ಮೆ ಇನ್ನೊಂದು ಕಥೆ ಹೇಳಿದ್ದಿ ಗೊತ್ತುಂಟ ನಿನಗೇನು? ಒಂದು ಬಾರಿ 1000 ಅಶ್ವಮೇಧಗಳ ಯಾಗದ ಪುಣ್ಯಾಂಶ ಏನುಂಟು, 1000 ಅಶ್ವಮೇಧ ಯಾಗಗಳ ಪುಣ್ಯಾಂಶವನ್ನು ಒಂದು ತಕ್ಕಡಿಯಲ್ಲಿ ಇಟ್ಟರಂತೆ. ಅಶ್ವಮೇಧ ಸಹಸ್ರಂಚ ಸತ್ಯಂಚ ತುಲಯಾಧೃತಂ. 1000 ಅಶ್ವಮೇಧ ಯಾಗ ಮಾಡಿ ಅದರಿಂದ ಪುಣ್ಯ
ಪ್ರಾಪ್ತಿಯಾಯಿತು. ಅದನ್ನು ಒಂದು ತಕ್ಕಡಿಯಲ್ಲಿಟ್ಟರು, ಇನ್ನೊಂದು ತಕ್ಕಡಿಯಲ್ಲಿ ಸತ್ಯವನ್ನಿಟ್ಟರು. ಎರಡೂ ತಕ್ಕಡಿಯನ್ನು ತೂಕ ಮಾಡುವಾಗ ಅಶ್ವಮೇಧ ಸಹಸ್ರಾಧಿ ಸತ್ಯಮೇವ ವಿಶಿಷ್ಯತೆ. 1000 ಅಶ್ವಮೇಧ ಯಾಗದ ಪುಣ್ಯಕ್ಕಿಂತ ಸತ್ಯವನ್ನಿಟ್ಟ ತಕ್ಕಡಿ ಏನುಂಟು ಅದು ಕೆಳಗೆ ಬಂತು. ಆ ತಕ್ಕಡಿಯ ಭಾರ ಹೆಚ್ಚಾಯಿತು ಅಂತ ನೀನೇ ನನಗೆ ಹೇಳಿದ ಘಟನೆ ಅದು ನನಗೆ ನೆನಪುಂಟು. ಹಾಗಾಗಿ ಏವಮುಕ್ತ್ವಾ ಹೃಷ್ಟಃ ತುಷ್ಟಃ ಸ್ವೇನ ದೇಹೇನ ಸುವ್ರತ ತಪಸಾ ಪ್ರಾಪ್ತ ಯೋಗಸ್ತು ಜಿತಾತ್ಮ ಕೃತ ಸಂಯಮಃ ಪ್ರಾಪ್ತಶ್ಚ ಪರಮಂ ಸ್ಥಾನಂ ಯತ್ರ ರಾಜ್ಞೋ ಯಮಸ್ಯ ಚ. ಇಷ್ಟೆಲ್ಲ ಹೇಳಿ ಅವ ಪುರಾಣ ಹೇಳ್ತದೆ, ಸ್ವೇನ ದೇಹೇನ ತನ್ನ ನಿಜ ಶರೀರದಿಂದಲೇ ತಪಸ ಪ್ರಾಪ್ತ ಯೋಗಸ್ತು, ತಪಸ್ಸಿನಿಂದ ತನ್ನ ಸಾಧನೆಯಿಂದಾಗಿ ಯೋಗ ಸಿದ್ಧಿಯನ್ನು ಪಡೆದಂತಹ ಜಿತಾತ್ಮನಾದಂತಹ ಸಂಯಮಿಯಾದಂತಹ ನಚಿಕೇತ ಯಮನ ಸದನಕ್ಕೆ ಬಂದುಬಿಟ್ಟ ಅಂತದೆ. ಈ ಭಾಗ ಸ್ವಲ್ಪ ಗೊಂದಲದ ಭಾಗ. ಎಲ್ಲಿಯೂ ಕೂಡ ನಚಿಕೇತ ಯಮಸದನಕ್ಕೆ ಹೇಗೆ ಬಂದ ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ಪುರಾಣ ಹೇಳ್ತದೆ ಸ್ವೇನ ದೇಹೇನ ಸುವ್ರತ. ಸ್ವೇನ ದೇಹೇನ ಅಂತ ಹೇಳಿದರೆ ನಿಜ ಶರೀರದಿಂದಲೇ ಬಂದ ಅನ್ನುವ ಮಾತು ಪುರಾಣ ಸ್ಪಷ್ಟವಾಗಿ ಹೇಳ್ತದೆ. ಉಪನಿಷತ್ತಾಗಲಿ ಬೇರೆ ಕಡೆಗಳಲ್ಲಾಗಲಿ ಹೇಳುವುದಿಲ್ಲ. ಈ ಶರೀರದಿಂದ ನಿಜ ದೇಹದಿಂದ ಆ ಲೋಕಕ್ಕೆ ಹೋಗಲಿಕ್ಕೆ ಆಗುವಂಥದ್ದು ಬೇರೆ ಪ್ರಕರಣಗಳನ್ನೆಲ್ಲ ನೋಡಿದಾಗ ಅದು ಸ್ವಲ್ಪ ಕಷ್ಟ. ಹಾಗಾಗಿ ಕೆಲವೊಂದಿಷ್ಟು ಜನ ವಿದ್ವಾಂಸರು ಇಲ್ಲ ಅಂತಹ ಯೋಗ ಸಾಧನೆಯಿಂದಾಗಿ ತನ್ನ ಸ್ವಶರೀರದಿಂದಲೇ ಅಲ್ಲಿಗೆ ಹೋದ ಅಂತ ಅಂತಾರೆ. ಮತ್ತು ಕೆಲವರು ಸ್ವಶರೀರದಿಂದ ಹೋದದ್ದಲ್ಲ, ಮುಂದೆ ಆಗುವಂತಹ ಎಲ್ಲ ಘಟನೆಗಳು ಒಂದು ಸ್ವಪ್ನದ ದೃಷ್ಟಿಯಲ್ಲಿ, ಸ್ವಪ್ನದ ರೀತಿಯಲ್ಲಿ, ಹೇಗೆ ನಮಗೆ ರಾತ್ರಿ ಮಲಗಿದಾಗ ಸ್ವಪ್ನದಲ್ಲಿ ದೊಡ್ಡ ಕಥೆ ಕಾಣ್ತೇವೆ, ಏನೇನೋ ಚಿತ್ರ ವಿಚಿತ್ರ ವಸ್ತುಗಳನ್ನು ಕಾಣ್ತೇವೆ, ವಿಚಿತ್ರವಾದ ಸಂಭಾಷಣೆಗಳನ್ನು ನೋಡ್ತೇವೆ. ಹಾಗೆ ಅವನ ಉದ್ಧಾರಕ್ಕಾಗಿ, ನಚಿಕೇತನ ಉದ್ಧಾರಕ್ಕಾಗಿ ಸ್ವಪ್ನದಲ್ಲಿ ಕಂಡಂತಹ ವಿಚಾರ ಅಂತ ಕೆಲವು ವಿದ್ವಾಂಸರು ಅದನ್ನು ಸಂಯೋಜನೆ ಮಾಡ್ತಾರೆ. ಅಂತೂ ಇದಿಷ್ಟು ಎರಡು ಭಿನ್ನಾಭಿಪ್ರಾಯಗಳಿದ್ದರು. ನಚಿಕೇತ ಪುರಾಣದ ಪ್ರಕಾರದಲ್ಲಿ ಸ್ವೇನ ದೇಹೇನ ಸುವ್ರತ ಅಂತ ಸ್ಪಷ್ಟ ಹೇಳಿದ್ರಿಂದ ಸಶರೀರನಾಗಿ ಅಲ್ಲಿಗೆ ಹೋದ ಅಂತಂತದ್ದು.